ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸವದತ್ತಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ತಹಶೀಲ್ದಾರ್ ಎಂಎನ್ ಹೆಗ್ಗನ್ ಅವರಿಂದ ಚಾಲನೆ. ಸವದತ್ತಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ 2026ರ ಹಿನ್ನೆಲೆಯಲ್ಲಿ ತಾಲೂಕು ಮತದಾರರ ನೋಂದಣಾಧಿಕಾರಿಯಾಗಿ ಹಾಗೂ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು. ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಕಾರ್ಯ ನಡೆಯಲಿದ್ದು, ಅರ್ಹ ನಾಗರಿಕರು ಈ ಅವಧಿಯಲ್ಲಿ ಮತದಾರರ ಒಟ್ಟಿಗೆ ಸೇರ್ಪಡೆ ಮಾಡಿದರು. ತಿದ್ದುಪಡಿ, ವಿಳಾಸ ಬದಲಾವಣೆ ಹಾಗೂ ಅನರ್ಹ ಅಥವಾ ಮೃತ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ಪಾರದರ್ಶಕವಾಗಿ ಹಾಗೂ ನಿಗದಿ ವೇಳಾಪಟ್ಟಿಯಂತೆ ಪೂರ್ಣಗೊಳಿಸಬೇಕು. ಯಾವುದೇ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ವಿಶೇಷ ಗಮನ ಹರಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ನೋಂದಣಾಧಿಕಾರಿ ಎಂ ಸತೀಶ್ ಕುಮಾರ್, ತಾಲೂಕಿನ ತಹಶೀಲ್ದಾರ್ ಎಂಎನ್ ಹೆಗ್ಗನ್ ಎಂ ಸತೀಶ್ ಕುಮಾರ್, ಪೌರಾಯುಕ್ತ ಸಂಗಬಸವಯ್ಯ, ಗದಗಿನಮಠ, ಬಿಇಒ ಎಎ ಖಾಜಿ, ಸಿಡಿಪಿಒ ಅಮೃತ ಸಾಣಿಕೊಪ್ಪ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಅಸ್ಲಂ ನಿಪಾಣಿ, ಲೊಕೇಶನ್ ಸವದತ್ತಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಲಿಜಿಬಲ್ ವೋಟರ್ಸ್ ಯಾರು ಹೋಗಬಾರ್ದು, ಎಲ್ಲರೂ ಮತದಾರ ಪಟ್ಟಿಗೆ ಸೇರ್ಪಡೆ ಆಗಬೇಕು. ಇದೊಂದು ವಿಶೇಷ ಕಾರ್ಯಕ್ರಮ ಭಾರತ ಚುನಾವಣಾ ಆಯೋಗದ್ದು. ಸೊ ಹೀಗಾಗಿ ಎಲ್ಲರೂ ಇದರಲ್ಲಿ ನಾವು ಭಾಗವಹಿಸಬೇಕು. ನಮಗೂ ನಾವು ಚೆಕ್ ಮಾಡ್ಕೋಬೇಕು. ನಾವು ಒಬ್ಬರು ಮತದಾರರು, ನಾವು ಆಫೀಸರ್ಸ್ ಇರ್ಬೋದು, ಮೀಡಿಯಾದಲ್ಲಿ ಇರ್ಬೋದು, ನಾವು ಬಿಸ್ನೆಸ್ ಮ್ಯಾನ್ ಇರ್ಬೋದು, ರೈತರು ಇರ್ಬೋದು, ನಾವು ಸ್ವಾಮೀಜಿ ಇರ್ಬೋದು, ನಾವು MLA ಇರ್ಬೋದು, MP ಇರ್ಬೋದು, ನಾವೊಬ್ಬರು ಮತದಾರರು ಬೇಸಿಕಲಿ. ಸೊ ನಾವೊಬ್ಬರು ಮತದಾರರಿಂದ ನಾವು ಸಹಿತ ನಮ್ಮ ಮತದಾರ ಪಟ್ಟಿಯಲ್ಲಿ BLO ಬಂದಾಗ ನಮ್ಮದು ಚೆಕ್ ಮಾಡ್ಕೊಂಡು ನಾವು ಫಾರ್ಮ್ ತುಂಬಿ ಅವ್ರಿಗೆ ಸೇವ್ ಮಾಡಿ ಕೊಡಬೇಕು. ಈ ಕಾರ್ಯಕ್ಕೆ ನಾವು ನಮ್ಮ ಸುತ್ತಮುತ್ತ ಇರೋ ನಮ್ಮ ಮನೆ ಆಜುಬಾಜು ಇರೋ ನಾವು ತಿಳುವಳಿಕೆ ನೀಡಬೇಕು. ನಾವು ಸಹಿತ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮ್ಮೆಲ್ಲ ವಿನಂತಿ ಮಾಡ್ತಾ ಸಾಹೇಬರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಿದ್ದಾರೆ. ನಾನು ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ, ಈ ಒಂದು ವಿಶೇಷ ತೀವ್ರ ಪರಿಷ್ಕರಣೆ ಒಂದು ಭಾರತ ಚುನಾವಣಾ ಆಯೋಗದ ಒಂದು ಆದೇಶದಂತೆ ಮತ್ತು ನಮ್ಮ ರಾಜ್ಯದ CEO ಅವರು ಮತ್ತು ಜಿಲ್ಲೆಯ ಚುನಾವಣಾಧಿಕಾರಿಗಳು ಇವರೆಲ್ಲರ ಒಂದು ನಿರ್ದೇಶನ ಹಾಗೂ ಮಾರ್ಗದರ್ಶನದಂತೆ ನಾವು ಈ ಕಾರ್ಯಕ್ರಮವನ್ನು ಈ ಒಂದು ಮತಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಭಾಳ ಮುಖ್ಯವಾಗಿ BLOಗಳು ಮನೆಗೆ ಹೋಗಿ ಈ ಒಂದು ಕಾರ್ಯವನ್ನು ಮಾಡ್ತಾರೆ. ನಾನು ಮಾಧ್ಯಮದ ಒಂದು ಮೂಲಕ ಎಲ್ಲ ಮತದಾರರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ನಮ್ಮ 17 ಸವದತ್ತಿ ಎಲ್ಲಮ್ಮ ಮತಕ್ಷೇತ್ರದ ಎಲ್ಲ ಮತದಾರರು ಈ ಒಂದು ಕಾರ್ಯದಲ್ಲಿ ಅವರು ಕೂಡ ಪಾಲ್ಗೊಳ್ಳಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಕಾರ ನೀಡಬೇಕು. ಇದು ನಿಮಗೆಲ್ಲ ಗೊತ್ತಿದೆ. ಒಂದು ನಾವು ಮತದಾನ ಅನ್ನೋದು ಒಂದು ಪ್ರತಿಯೊಬ್ಬರ ಇರೋದೇನಾದರೂ ಯಾವುದೇ ಒಬ್ಬ ಎಲಿಜಿಬಲ್ ವೋಟರ್ ಇದ್ದಾರೆ ಅವರ ಹೆಸರನ್ನು ಅದನ್ನು ಕೈ ಬಿಡದ ರೀತಿ ನೋಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಇನ್ಎಲಿಜಿಬಲ್ ವೋಟರ್ಸ್ ಕೂಡ ಅದರಲ್ಲಿ ಇಲ್ಲದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಇದು ನಮ್ಮ ಒಂದು ಭಾಳ ಮುಖ್ಯವಾದ ಕಾರ್ಯ. ಈ ಕಾರ್ಯವನ್ನು ನಾವು ಮಾಡಲಿಕ್ಕೆ ಎಲ್ಲ ನಾವು ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ಈಗೆಲ್ಲ ಗೊತ್ತಿರೋಗಿ ಸವದತ್ತಿ ಎಲ್ಲಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ 233 ಮತಕೇಂದ್ರಗಳಿದೆ. ಅದಕ್ಕೆಲ್ಲ ನಾವು ಬೂತ್ ಲೆವೆಲ್ ಅಧಿಕಾರಿ, ಮತಗಟ್ಟೆ ಅಧಿಕಾರಿಗಳನ್ನು ನೇಮಕ ಮಾಡ್ತೀವಿ. ಅವರು ಈ ಕಾರ್ಯಕ್ಕೆ ಈಗಾಗಲೇ ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ ಮತ್ತು ಅವರಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಇದ್ರ ಜೊತೆಗೆ BLOಗಳಿಗೆ ಅವರ ಮೇಲ್ಗಡೆ BLO ಸೂಪರ್ವೈಸರ್ಗಳನ್ನು ಕೂಡ ನೇಮಕ ಮಾಡ್ತೀವಿ. ಅವರು ಕೂಡ ಇದಕ್ಕೆ ಕೋಆರ್ಡಿನೇಷನ್ ಮಾಡ್ತಾರೆ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾವು ಈಗಾಗಲೇ ಇಲ್ಲಿರುವಂಥ ರಾಜಕೀಯ ಪಕ್ಷಗಳ ಒಂದು ಪ್ರತಿನಿಧಿಗಳನ್ನು ಕೂಡ ಕರೆಸಿ ಅವ್ರಿಗೂ ಕೂಡ ಇದ್ರ ಜೊತೆ ಪಾಲ್ಗೊಳ್ಬೇಕು ಅಂತ ಅವ್ರಿಗೆ ನಾವು ಅಪೀಲ್ ಮಾಡಿದ್ದೀವಿ. ಅದ್ರ ಜೊತೆಗೆ ಪ್ರತಿಯೊಂದು ಬೂತ್ಗಳಿಗೆ ಒಬ್ಬರು BLA ಅಂತ ಬೂತ್ ಲೆವೆಲ್ ಏಜೆಂಟನ್ನು ಕೂಡ ನೇಮಕ ಮಾಡಲಿಕ್ಕೆ ಅವಕಾಶ ಇದೆ. ಅವ್ರಿಗೂ ಕೂಡ ನೇಮಕ ಮಾಡಲಿಕ್ಕೆ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ. ಅವರಾಗಲೇ ನೇಮಕವನ್ನು ಮಾಡಿ ಈ ಒಂದು ಅವರ ನೇಮಕದ ಪಟ್ಟಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಅವರು BLOಗಳ ಜೊತೆಗೂಡಿ ಈ ಕಾರ್ಯದಲ್ಲಿ ಅವರು ಕೂಡ ಸಹಕಾರ ಮಾಡ್ಬೋದು ಮತ್ತು ವೋಟರ್ ಲಿಸ್ಟನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಅವರ ಒಂದು ಕೋಆಪ್ರೇಷನ್ ಕೂಡ ನಾವು ಕೇಳ್ಕೊಂಡಿದ್ದೀವಿ ಮತ್ತು ಅವ್ರಿಗೂ ಕೂಡ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಯಾವ ರೀತಿ ಈ ಕಾರ್ಯವನ್ನು ಮಾಡಬೇಕು, ಅದರಲ್ಲಿ ಏನಿದೆ, ಪ್ರೊಸೀಜರ್ ಏನಿದೆ ಮತ್ತು ಏನು ಅದಕ್ಕೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ. ಪ್ರತಿಯೊಬ್ಬರು ಕೂಡ ಡೇಟ್ ಬಂದು 1/10/2026 1/10/2026ಕ್ಕೆ ಯಾರು 18 ವರ್ಷ ತುಂಬುತ್ತಾರೆ ಅವ್ರಿಗೆ ವೋಟರ್ ಲಿಸ್ಟ್ ನಮ್ಮ ಹೆಸರನ್ನು ಸೇರಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಸೊ ಇವೆಲ್ಲ ವಿಷಯಗಳಿರೋದ್ರಿಂದ ಇದೊಂದು ಬೃಹತ್ತಾದ ಕಾರ್ಯ ಮತ್ತು ಮಹತ್ವವಾದಂಥ ಕಾರ್ಯ. ಇದಕ್ಕೆಲ್ಲ ಮತದಾರರು ಸಹಕಾರ ನೀಡಬೇಕು. ಇದಕ್ಕೆ ನಾನು ನಿಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ ಈ ಒಂದು ಅಪೀಲ್ ಮಾಡ್ತೀನಿ. ದಯವಿಟ್ಟು ಇದನ್ನು ಎಲ್ಲ ಮತದಾರರಿಗೆ
ತಲುಪೋ ರೀತಿ ತಾವು ನ್ಯೂಸನ್ನು ಬಿತ್ತರಿಸಬೇಕು. ಈ ಕಾರ್ಯದಲ್ಲಿ ತಾವು ಕೂಡ ಪಾಲ್ಗೊಳ್ಬೇಕು. ಇದು ಭಾಳ ಮುಖ್ಯವಾದ ಕಾರ್ಯ ಆಗಿರೋದ್ರಿಂದ ಈಗಾಗಲೇ ತಹಸೀಲ್ದಾರ್ ಅವರಂತೂ ಪ್ರಥಮವಾಗಿ ನಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದು ನಾವು ಚೆಕ್ ಮಾಡ್ಕೊಂಡು, ಮತ್ತು ಜೊತೆಗೆ ಅದರಲ್ಲೇನಾದರೂ ಕರೆಕ್ಷನ್ಸ್ ಇದೆಯಾ ಅನ್ನೋದು ಕೂಡ ಚೆಕ್ ಮಾಡಿ ಅದನ್ನ ನಾವು ಇವಾಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಅವಕಾಶವನ್ನು ನಾವೆಲ್ಲ ಯೂಸ್ ಮಾಡ್ಕೋಬೇಕು ಮತ್ತು ಈ ಕಾರ್ಯವನ್ನು ಯಶಸ್ವಿ ಮಾಡಬೇಕು. ಅದಕ್ಕೆ